ಅದು 1965 ಜುಲೈ 10. ಆಗಿನ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಳಲಕೆರೆ ಅನ್ನೋ ಪುಟ್ಟ ಗ್ರಾಮದಲ್ಲಿ ಜನಿಸಿದವರು ಎನ್.ವಿ. ಸಿದ್ದೇಶ್ವರಪ್ಪ. ವೀರಭದ್ರಪ್ಪ ಲಲಿತಮ್ಮ ದಂಪತಿಯ ದ್ವಿತೀಯ ಪುತ್ರನಾಗಿ ಜನಿಸಿದ ಸಿದ್ದೇಶ್ವರಪ್ಪ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರು ಮಳಲ್ಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದರು. ದಾವಣಗೆರೆ ತಾಲೂಕಿನ ಬಾಡಾ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಸಿದ್ದೇಶ್ವರಪ್ಪ ಪಿಯುಸಿ ಓದಿದ್ದು ದಾವಣಗೆರೆಯ ಡಿಆರ್ಎಂ ಸೈನ್ಸ್ ಕಾಲೇಜ್ನಲ್ಲಿ. ಬಳಿಕ ಬಿಆರ್ ಪ್ರಾಜೆಕ್ಟ್ನ ಶಾಂತಿನಗರದಲ್ಲಿರುವ ಶ್ರೀಮದ್ ರಂಭಾಪುರಿ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ಸಿಪಿಎಡ್ ತರಬೇತಿ ಮುಗಿಸಿದರು. ಹೀಗೆ ದೈಹಿಕ ಶಿಕ್ಷಣ ತರಬೇತಿ ಪೂರೈಸಿ ಮನೆಯಲ್ಲಿದ್ದ ಸಿದ್ದೇಶ್ವರಪ್ಪ ಅವರಿಗೆ 1996ರಲ್ಲಿ ಅದೃಷ್ಟ ಹುಡುಕಿಕೊಂಡು ಬಂದಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾಗಿ ನೇಮಕವಾಗಿದ್ದರು. 1996ರ ಜನವರಿ 20ರಂದು ಜಗಳೂರು ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ತಮ್ಮ ಶಿಕ್ಷಕ ವೃತ್ತಿ ಜೀವನ ಆರಂಭಿಸಿದರು. 2011ರ ನವೆಂಬರ್ 23ರವರೆಗೆ ಅಂದರೆ ಬರೋಬ್ಬರಿ 15 ವರ್ಷ ಹೊಸಕೆರೆ ಶಾಲೆಯಲ್ಲೇ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಸ್ತಿನ ಪಾಠ ಮಾಡಿದರು. ಮೆಚ್ಚಿನ ಶಿಕ್ಷಕರಾಗಿ ಹೆಸರು ಮಾಡಿದರು. ಶಾಲೆಗೆ 16 ಪ್ರಶಸ್ತಿ ತಂದುಕೊಟ್ರು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. 2011ರ ನವೆಂಬರ್ 24ರಂದು ದಾವಣಗೆರೆ ಜಿಲ್ಲೆ ಅಂದಿನ ಹೊನ್ನಾಳಿ ತಾಲೂಕಿನ ಮಾದನಬಾವಿಯಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿದ್ದರು. 2011ರಿಂದ ಇಂದಿನವರೆಗೂ ಅಂದರೆ 2025ರ ಜುಲೈ 31ರವರೆಗೂ ಬರೋಬ್ಬರಿ 14 ವರ್ಷ ಇದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಈ ಅವಧಿಯಲ್ಲೂ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕರಾಗಿದ್ದರು. ವಿದ್ಯಾರ್ಥಿಗಳ ಆಟ, ದಿನನಿತ್ಯದ ಪಾಠ, ಮಧ್ಯಾಹ್ನದ ಬಿಸಿಯೂಟ ಹೀಗೆ ಎಲ್ಲಾ ಕಡೆಯೂ ಗಮನ ಹರಿಸಿ ಸಹೋದ್ಯೋಗಿಗಳ ಮೆಚ್ಚುಗೆಗೂ ಪಾತ್ರರಾಗಿದ್ದರು. ಶಿಕ್ಷಣ ಶಿಕ್ಷೆ ಅಲ್ಲ, ನಮ್ಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ಸಿದ್ದೇಶ್ವರಪ್ಪ ಅವರ ಇಷ್ಟು ವರ್ಷಗಳ ಸೇವೆ ಹಿಂದೆ ನಿಂತು ಬೆಂಬಲಿಸಿದವರು ಪತ್ನಿ ಪುಷ್ಪವತಿ. ಸಿದ್ದೇಶ್ವರಪ್ಪ ಪುಷ್ಪ ದಂಪತಿಗೆ 2 ಮಕ್ಕಳಿದ್ದು, ಮೊದಲ ಪುತ್ರಿ ತೇಜಸ್ವಿನಿ, 2ನೇ ಪುತ್ರಿ ಯಶಸ್ವಿನಿ. ತೇಜಸ್ವಿನಿ ವಿವಾಹವಾಗಿ ಪತಿ ಜೊತೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸಿದ್ದೇಶ್ವರಪ್ಪ ಅವರಿಗೆ ತೃಪ್ತಿ ಅನ್ನೋ ಈ ಮುದ್ದಿನ ಮೊಮ್ಮಗಳೂ ಇದ್ದಾಳೆ. ಇನ್ನು ಇವರ 2ನೇ ಪುತ್ರಿ ಯಶಸ್ವಿನಿ. ಓದಿನಲ್ಲಿ ಚುರುಕಿದ್ದ ಯಶು ನವೋದಯ ಶಾಲೆಯಲ್ಲೇ ತಮ್ಮ ಶಿಕ್ಷಣ ಮುಗಿಸಿದರು. ರಾಯಚೂರಿನಲ್ಲಿ ಬಿಎಸ್ಸಿ ಪದವಿ ಪಡೆದಿರುವ ಯಶು ಸದ್ಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗೆ ತುಂಬು ಕುಟುಂಬ ಹೊಂದಿರುವ ಸಿದ್ದೇಶ್ವರಪ್ಪ ಬರೋಬ್ಬರಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗ್ತಿದ್ದಾರೆ. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, 100 ವರ್ಷ ಬಾಳಲಿ ಅಂತ ನಾವು ಹಾರೈಸೋಣ.